13ಕ್ಕೆ ಕ್ಷಣಗಣನೆ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಈ ಬಾರಿಯ ಬಿಗ್ ಬಾಸ್ ಸೀಸನ್ 13 ತುಂಬಾನೇ ವಿಶೇಷವಾಗಿ ಕೂಡಿರ್ಲಿಕ್ಕಿದೆ. ಹಾಗೆ ಈ ಬಾರಿಯ ಸೀಸನ್ 13ಕ್ಕೆ ಬರ್ತಾ ಇರುವಂತಹ ಸ್ಪರ್ಧಿಗಳ ಸಂಭವನೀಯ ಪಟ್ಟಿಗಳು ಕೂಡ ಸಿಕ್ಕಿದ್ದಾವೆ. ಯಾರು ಬರ್ತಾ ಇದ್ದಾರೆ ಬನ್ನಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ ತುಂಬಾನೇ ಸ್ಟ್ರಾಂಗ್ ಆಗಿ ಕೇಳಿ ಬರ್ತಿರುವಂತ ಒಂದು ನೇಮ್ ಅಂದ್ರೆ ಅದು ಸುಷ್ಮಾ ರಾವ್. ಹೌದು, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಅಟ್ ಪ್ರೆಸೆಂಟ್ ಭಾಗ್ಯ ಪಾತ್ರಧಾರಿಯಾಗಿರುವಂತಹ ಸುಷ್ಮಾ ಅವರು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂತಹ ಸ್ಪರ್ಧಿಗಳ ಲಿಸ್ಟ್ ನಲ್ಲಿ ನಂಬರ್ 1 ಪ್ಲೇಸ್ ಅಲ್ಲಿ ಕಾಣಿಸ್ಕೊಳ್ತಾರೆ. ಭಾಗ್ಯಲಕ್ಷ್ಮಿ ಧಾರಾವಾಹಿ ಮುಕ್ತಾಯಗೊಂಡ ನಂತರ ಭಾಗ್ಯ ಅವರು ಬಿಗ್ ಬಾಸ್ ಮನೆಗೆ ಹೋಗುವಂತಹ ಚಾನ್ಸಸ್ 100% ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೆಯ ಸ್ಟ್ರಾಂಗ್ ಬಸ್ ನಲ್ಲಿ ಕೇಳಿ ಬರ್ತಿರುವಂತಹ ಸ್ಪರ್ಧಿ ಬಂದು ಗಿಚ್ಚಿ ಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ಅವರು. ಹೌದು, ರಾಘವೇಂದ್ರ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಸುಮಾರು ವರ್ಷಗಳಿಂದ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಎವ್ರಿ ಸೀಸನ್ಗೂ ಕೂಡ ಕಲರ್ಸ್ ವಾಹಿನಿಯಿಂದ ಒಬ್ಬ ಕಾಮಿಡಿಯನ್ ಬಿಗ್ ಬಾಸ್ಗೆ ಹೋಗುವಂಥದ್ದು ಒಂದು ವಾಡಿಕೆ. ಈ ಬಾರಿ ಆ ಒಂದು ಅವಕಾಶ ರಾಘವೇಂದ್ರ ಅವರ ಪಾಲಾಗಲಿಕ್ಕಿದೆ ಅಂತಾನೆ ಹೇಳ್ಬೋದು. ಹಾಗಾಗಿ ರಾಘವೇಂದ್ರ ಅವರು 90% ಬಿಗ್ ಬಾಸ್ನ ಒಳಗಡೆ ಹೋಗುವಂಥ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇನ್ನು ಮೂರನೇದಾಗಿ ಕೇಳಿ ಬರ್ತಿರುವಂತಹ ಸ್ಪರ್ಧಿಯ ನೇಮ್ ಬಂದು ಬಾಳು ಬೆಳಗುಂಡಿ. ಹೌದು, ಜಿ ಕನ್ನಡ ವಾಹಿನಿಯಲ್ಲಿ ಸರಿಗಮಪ ಖ್ಯಾತಿಯ ಬಾಳು ಅವರು ಬಿಗ್ ಬಾಸ್ ಮನೆಯ ಒಳಗಡೆ ಬರುವಂತ ಸಾಧ್ಯತೆಗಳು ಜಾಸ್ತಿ ಇದೆ ಅಂತಾನೆ ಹೇಳ್ಬಹುದು. ತನ್ನದೇ ಆದ ಆಲ್ಬಮ್ ಸಾಂಗ್ಗಳ ಮೂಲಕ ಜನಪ್ರಿಯತೆ ಪಡೆದಿರುವಂತಹ ಬಾಳು ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂತಹ ಸಾಧ್ಯತೆಗಳು ಜಾಸ್ತಿ ಇದ್ದಾವೆ. ಇನ್ನು ನಾಲ್ಕನೆಯ ಸ್ಪರ್ಧಿಯಾಗಿ ಬೃಂದಾವನ ಸೀರಿಯಲ್ ಖ್ಯಾತಿಯ ವರುಣ್ ಆರಾಧ್ಯ ಅವರು ಬಿಗ್ ಬಾಸ್ ಸೀಸನ್ 13ಕ್ಕೆ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ ಬಜ್ ಹೇಳ್ತಾ ಇದೆ. ಇನ್ನು ಸ್ಟ್ರಾಂಗ್ ಆಗಿ ಕೇಳಿ ಬರ್ತಿರುವಂತಹ ಇನ್ನೊಂದು ನೇಮ್ ಯಾವುದಪ್ಪ ಅಂದ್ರೆ ಅದು ನಿನಾದ್ ಹರಿಸ್ತಾ. ಹೌದು, ಸದ್ಯಕ್ಕೆ ಆಸೆ ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರಧಾರಿಯಾಗಿ ನಟಿಸುತ್ತಿರುವಂತಹ ನಿನಾದ್ ಅವರು ಈ ಬಾರಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಬರ್ತಾರೆ ಅನ್ನುವಂತಹ ಸ್ಟ್ರಾಂಗ್ ಬಜ್ ಇದೆ. ಸುಮಾರು 3-4 ಸೀಸನ್ಗಳಿಂದ ಇವರ ಹೆಸರು ಕೇಳಿ ಬರ್ತಾನೆ ಇತ್ತು, ಆದರೆ ಇವರು ಬಂದಿರಲಿಲ್ಲ. ಈ ಬಾರಿ ಅವರು ಬರ್ತಾರೆ ಅನ್ನುವಂತಹ ಸ್ಟ್ರಾಂಗ್ ಬಜ್ ಇದೆ. ಇನ್ನು ಮಹಾನಟಿ ಸೀಸನ್ 1ನ ವಿನ್ನರ್ ಆಗಿರುವಂತಹ ಪ್ರಿಯಾಂಕಾ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಯ ಒಳಗಡೆ ಬರ್ತಾರೆ ಅನ್ನುವಂತಹ ಒಂದು ಸ್ಟ್ರಾಂಗ್ ಬಜ್ ಕೂಡ ಕೇಳಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ಸತ್ಯ ಅಂತ ಹೇಳಿ ಸೆಪ್ಟೆಂಬರ್ ತನಕ ಕಾದು ನೋಡಲೇಬೇಕು. ಆದರೆ ವಾಹಿನಿ